ನನ್ನ ಹೆಸರು ಪ್ರಮೀಳಾ, ಬೆಂಗಳೂರಿಂದ ಬಂದಿರೋದು. ನಾನು PMC ಚಾನಲ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮೆಡಿಟೇಷನ್. ಫಸ್ಟು ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ, ಅದರಲ್ಲೂ ಇದು ಗಮನಿಸೋದು ತುಂಬ ಚೆನ್ನಾಗಿದೆ. ಬ್ರೀತ್ ಇನ್, ಶ್ವಾಸದ ಮೇಲೆ ಗಮನ ಇಡೋದು, ಅದರಿಂದ ನಾವು ಏನು ಅನ್ನೋದು ನಮಗೆ ಅರಿವಾಗತ್ತೆ. 10 ನಿಮಿಷ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಕೆಳಗಡೆ. ನಾನು ಬೆಳಗ್ಗೆ ಒಂದು 10 ನಿಮಿಷ ಸಂಜೆ ಚೇರ್ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೆ. ಮಾಡ್ತಾ 15 ಮಿನಿಟ್ಸ್ ಬಂತು, 20 ಮಿನಿಟ್ಸ್ ಆಯಿತು. ಹಾಗೆ ಹಾಫ್ ಆನ್ ಅವರ್ ಕೆಳಗಡೆ ಕೂತ್ಕೊಂಡು ಚಕ್ಕಬಲ್ಲ ಹಾಕ್ಕೊಂಡು ಕೂತ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಡೈಲಿ ಮಾಡ್ತಾ ಇರಬೇಕಾದ್ರೆ ಹಾಫ್ ಆನ್ ಅವರ್ ಜಾಸ್ತಿ ಮಾಡ್ಕೊಳ್ತಾ ಬಂದೆ. ಧ್ಯಾನ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಎಲ್ಲರೂ ಚಿಕ್ಕ ವಯಸ್ಸಿಂದ ನಾವು ಧ್ಯಾನ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ಹುಣ್ಣಿಮೆ ಧ್ಯಾನ ಮಾಡಿದೆ ಕನಕಪುರ ರೋಡ್ ಹಾರೋಹಳ್ಳಿಲಿ ಪಿರಮಿಡ್ ವ್ಯಾಲಿಲಿ. ಅದು ಫುಲ್ ಡೇ ನಾನು ಧ್ಯಾನ ಮಾಡಿದೆ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಅದರಲ್ಲಿ ನಾನು ಶಿವನ ನೋಡಿದೆ ಸ್ವರೂಪ. ಆಶೀರ್ವಾದ ಹೇಗೆ ಬೆಳಕು ಬಂತು ಅಂದರೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ನೆಕ್ಸ್ಟು ಹೈದ್ರಾಬಾದ್ ತಡ್ಕಲ್ ಪಿರಮಿಡ್ ವ್ಯಾಲಿಗೆ ಬಂದೆ. 23rd ಬಂದು ಪಿರಮಿಡ್ ಸೆಂಟರಲ್ಲಿ ಧ್ಯಾನಕ್ಕೆ ಕೂತ್ಕೊಂಡು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ವಿತಿನ್ 5 ಮಿನಿಟ್ಸಲ್ಲಿ ನನಗೆ ಒಳ್ಳೆ ಸುಗಂಧವಾದ ಪರಿಮಳದಲ್ಲಿ ಬ್ಯೂಟಿಫುಲ್ ಸುಗಂಧ ಪರಿಮಳ ಆಯಿತು. ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಪತ್ರಿಜಿ ಸರ್ ಅವರು ನನಗೆ ಆಶೀರ್ವಾದ ಮಾಡ್ದಂಗೆ ಆಯಿತು. ಇಲ್ಲಿ ಬಂದಿದ್ದ ಅವಕಾಶ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಧ್ಯಾನ ಆಯಿತು. ನೆಕ್ಸ್ಟು 25th ಧ್ಯಾನ ಮಾಡಿದ್ವಿ. ಬೆಳಗ್ಗೆ 5 ಗಂಟೆಯಿಂದ 8:30 ತನಕ ಆಯಿತು. ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಂದರೆ ನನಗೆ ಲಕ್ಷ್ಮೀ ವೆಂಕಟೇಶ್ವರ ನನಗೆ ಕಾಣಿಸಿದ್ರು, ಅವ್ರ ಆಶೀರ್ವಾದ ಆಯಿತು. ಮತ್ತು ಇವತ್ತು ಜೀಸಸ್ ಕ್ರಿಸ್ಮಸ್ ಇರೋದ್ರಿಂದ ಮೇರಿ ಅಮ್ಮ ನನಗೆ ಕಾಣಿಸಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ್ರು. ಅದು ನನಗೆ ತುಂಬ ಚೆನ್ನಾಗಿ ಖುಷಿ ಆಯಿತು. ಎಲ್ಲಿಲ್ಲದ ಸಂತೋಷ ಅಂದರೆ ಅಷ್ಟಿಷ್ಟಲ್ಲ. ಧ್ಯಾನ ಮಾಡಬೇಕು ಪ್ರತಿದಿನ, ಪ್ರತಿ ಕ್ಷಣ ನಾವು ಧ್ಯಾನ ಮಾಡಿದಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲರೂ ಧ್ಯಾನ ಮಾಡಬೇಕು ಅಂತ ಇಷ್ಟಪಡ್ತೀನಿ, ಕೇಳ್ಕೊಳ್ತೀನಿ. ಮತ್ತು ಒಂದು ಪಿರಮಿಡ್ ಇದರಲ್ಲಿ ಪತ್ರಿಜಿ ಸರಿಂದ ಒಂದು ಭಾವತಾರ್ ಯೋಗಿ ಇದು ಕನ್ನಡ ಬುಕ್ಕು ನನಗೆ ಸಿಕ್ತು. ಅದಂತೂ ತುಂಬಾ ಸಂತೋಷ ಆಯಿತು. ನಾನು 6 ತಿಂಗಳಿಂದ ಅದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕನ್ನಡ ನನಗೆ ಸಿಕ್ಕಿರಲಿಲ್ಲ. ಅದು ಅವ್ರ ಕೈಯಿಂದ ನನಗೆ ಸಿಕ್ತು. ಅದು ನನಗೆ ಮರೆಯಲಾಗದ ಸಂತೋಷ ಆಗ್ತಾಯಿದೆ ಇವತ್ತಿನ ದಿನ. ತುಂಬ ಚೆನ್ನಾಗಾಯಿತು. ಓಕೆ ಸರ್, ಥ್ಯಾಂಕ್ ಯು ಮ್ಯಾಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.